ಸೊ ಇವತ್ತು ಶನಿವಾರ ಅದ. ಇವತ್ತೇ ಏನಂತಾರ ಮುಂಜಾನೆ ಗುಡಿಗೆ ಹೋಗ್ಬೇಕಂತ ಹೇಳ್ಕೇಸಿಂದ ಹೊಂಟೀನಿ. ಇವತ್ತೇ ನೋಡ್ರಿ ಫಸ್ಟ್ ಟೈಮ್ ನಾವು ಹೊರಗೆ ಬಂದ್ಮೇಲೆ ಇಷ್ಟು ಜಲ್ದಿ ಹನುಮಂದೇವ್ರ ಗುಡಿ ಸಿಕ್ಕಿ. ಹಾಂ फिर ये गाड़ी था ना इधर, मैं इधर रुका है अभी. अभी तक ये गाड़ी था ना फिर ನೋಡ್ರಿ ಎಷ್ಟು ಹಾರ್ಡ್ ಅದ ಇಳಿಯೋದು. ಏರೋದ್ನು ಅಷ್ಟೇ ಹಾರ್ಡ್ ಅದ, ಇಳಿಯೋದ್ನು ಅಷ್ಟೇ ಹಾರ್ಡ್ ಅದ. ಎಂಥ ಕಿಲೋಮೀಟ್ರನ ఇంకా 5 ఉంటుందా? ಸೊ ಇದು ಎಷ್ಟು ಹಾರ್ಡ್ ಅದಲ್ಲಕ್ಕ, ಈ ಹಗ್ಗ ನೋಡಿದ್ರೆ ಗೊತ್ತಾಗ್ತದೆ. ಇದು ಹಿಡಿದು ಏರ್ಬೇಕು ಹಿಂಗೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವು ನಿನ್ನೆ ರಾತ್ರಿಗೆ ಬಂದು, ನಿನ್ನೆ ಹಿಂದಿನ ವ್ಲಾಗ್ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತದೆ ನಾವು ನಿನ್ನೆ ಎಲ್ಲಿ ಬಂದಿದ್ದೆವು ಅಂತ. ಸೊ ಅಹೋಬೆಲಮ್ಗೆ ಬಂದಿದ್ದೆವು. ಸೊ ರಾತ್ರಿ ಬಂದು ಇದು ಯಾವುದಿದು ಹೋಟೆಲ್ ಅಮೃತವಲ್ಲಿ ಅಂತೇಳಿ ಇಲ್ಲಿ ಸ್ಟೇ ಮಾಡಿದ್ದೆವು ನಾವು. ಸೊ ನಮ್ಮ ಗಾಡಿಯೆಲ್ಲ ಈಗ ಸದ್ಯಕ್ಕೆ ರೆಡಿ ಮಾಡೀವಿ. ಇಲ್ಲಿಂದ ಸೀದಾ ನಾವು ಆ್ಯಕ್ಚುಲಿ 9 ಗುಡಿಗಳು ಅಂತ ಇಲ್ಲಿ ಕಾಣಿಸ್ತದಲ್ಲ ಮ್ಯಾಪ್. ಈ ಮ್ಯಾಪ್ ಪ್ರಕಾರ ತಿರುಗಾಡ್ಬೇಕು ಇವತ್ತು ನಾವು. ಸೊ ಇವತ್ತು ಹೋಗೋದೆಲ್ಲಪ್ಪ ಅಂತಂದ್ರೆ ಅಲ್ಲಿ ಮ್ಯಾಲೆ ಮೂಲೆ ಕಾಣಿಸುತ್ತಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ಉಗ್ರ ನರಸಿಂಹ ಸ್ವಾಮಿದು ಸ್ತಂಭ ಅದ. ಸೊ ಫಸ್ಟ್ ಅದು ಮುಗಿಸ್ಕೊಂಬಂದ್ರೆ ಆಮೇಲೆ ನಮಗೆ ಇವೆಲ್ಲ ಈಸಿ ಆಗ್ತಾವೆ. ಇಲ್ಲೆಲ್ಲ ಬೈಕ್ ಹೋಗ್ತಾವೆ ಅಂತ ಒಂದು 3 ಗುಡಿಗೆ. ಹಂಗಾಗಿ ಫಸ್ಟ್ ಮ್ಯಾಲಿಂದ ಟ್ರೆಕ್ಕಿಂಗ್ ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ. ಸೊ ಈಗ ಒಂದು ಸ್ವಲ್ಪ ಗುಡಿಗೆ ಅದಕ್ಕೆ ಹೋಗಿ ನಾಷ್ಟ ಮಾಡಿ ಇಲ್ಲಿಂದ ಮತ್ತು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಗಾಡಿ ಸ್ಟಿಕರಿಂಗ್ ಮಾಡಿಸಿದ್ವು ಮೊನ್ನೆ. ಏನೇನು ಮಾಡಿಸಿವಿ ಅಂತಂದ್ರೆ ನಮ್ಮ ಟಾಪ್ ಬಾಕ್ಸಿಗೆ ನಮ್ಮದು ID, ಆಮೇಲೆ ಇಲ್ಲೊಂದು ಹಿಮಾಲಯನ್ದು ಒಂದು ರೇಡಿಯಮ್ ಕಟ್ಟಿಂಗ್ ಮಾಡ್ಸಾಕಿವಿ. ಆಮೇಲೆ 2 ಫ್ಲ್ಯಾಗ್, ಕನ್ನಡ ಫ್ಲ್ಯಾಗ್, ಇಂಡಿಯಾ ಫ್ಲ್ಯಾಗ್. ಆಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ ID. ಈ ಸೈಡು ಕಂಪಾಸ್ದೊಂದು ರೇಡಿಯಮ್ ಕಟ್ ಮಾಡಿಸಿ ಹಾಕ್ಸಿವಿ. ಸೊ ಮೊನ್ನೆ ಇದು ಅಹೋಬೆಲಮ್ ಹೋಗೋದು ಅಂತೇಳಿ ಮಾಡಿಸಿದ್ದೇವೆ ಇದು. ಸೊ ಈ ಟಾಪ್ ಬಾಕ್ಸಿಗೆ ಆಗ್ಯದ. ಆಮೇಲೆ ಇಲ್ಲೇನಂತಂದ್ರೆ ಫ್ರಂಟ್ ನಮ್ಮ ವಿಂಗ್ ಗ್ಲಾಸಿಗೂ IDದು ಒಂದು ರೇಡಿಯಮ್ ಕಟ್ ಮಾಡಿ ಹಾಕ್ಸಿವಿ. ಅದಾದಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಗಣೇಶನ ಒಂದು ಸ್ಟಿಕ್ಕರ್ ಹಾಕ್ಸಿವಿ. ಸೊ ಈಗ ಇಲ್ಲಿಂದ ಬಿಡ್ತೀವಿ. ಸೊ ಈಗ ನಮ್ಮ ಲಾರ್ಜಿಂದ ಬಿಡ್ಲತ್ತೀವಿ. ಇಲ್ಲಿಂದ 8 ಕಿಲೋಮೀಟ್ರ್ ಅಂತ ಬೈಕ್ ಹೋಗೋದು. ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕು. ಸ್ಟೆಪ್ಸ್ 1300 ಸ್ಟೆಪ್ಸ್ ಅವಂತ. ಸೊ ಅದು ಹತ್ತುವಾಗ ಲೊಕೇಶನ್ ನಾವೀಗ. ಸೊ ಇವತ್ತು ಶನಿವಾರ ಅದ. ಇವತ್ತೇ ಏನಂತಾರ ಮುಂಜಾನೆ ಗುಡಿಗೆ ಹೋಗ್ಬೇಕಂತ ಹೇಳ್ಕೇಸಿಂದ ಹೊಂಟೀನಿ. ಇವತ್ತೇ ನೋಡ್ರಿ ಫಸ್ಟ್ ಟೈಮ್ ನಾವು ಹೊರಗೆ ಬಂದ್ಮೇಲೆ ಇಷ್ಟು ಜಲ್ದಿ ಹನುಮಂದೇವ್ರ ಗುಡಿ ಸಿಕ್ಕಿದ್ದು. ಸೊ ಇದೊಂದು ಕೆಲಸ ಭಾರಿ ಐತಿ ಇವತ್ತು. ಯಾಕಂತಂದ್ರೆ ನಮಗೆ ಎಲ್ಲಿನೂ ರೈಡಿಗೆ ಹೋದಾಗ ಹನುಮಂದೇವ್ರ ಗುಡಿ ಅಷ್ಟು ಈಜಿ ಸಿಗೋಲ್ಲ. ಇವತ್ತೇ ಫಸ್ಟ್ ಟೈಮ್ ಎಷ್ಟು ಈಜಿದ ಸಿಕ್ಕಿದ್ದು. ಸೊ ಒಂದು ಜರ ದರ್ಶನದ ಮಾಡ್ಕೊಂಡು ನಾಷ್ಟ ಅದು ಮಾಡಮಂತ. ಸ್ವಾಮಿ ದರ್ಶನ ಮಾಡಿಕೊಂಡು ಸೀದಾ ನಾಷ್ಟ ಮಾಡಮಂತೇಳಿ ಹೊಂಟೀವಿ. ಒಂದು ಜರ ಒಟ್ಟಿಗೆ ಏನಾರ ಬಿತ್ತಪ್ಪ ಅಂದ್ರೆ ಟ್ರೆಕ್ಕಿಂಗ್ ಅದು ಮಾಡ್ಲಾಕ ಒಂದು ಜರ ಜೋಶ್ ಇರ್ತದೆ. ಸೊ ಫಸ್ಟ್ ದಿನವೇ ನಾವು ಮ್ಯಾಲಿನ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದ್ರೆ ಆಮೇಲೆ ಹೊಸು ಇಲ್ಲಿ ತೆಳಗಾವಂಥ ಗುಡಿಗಳು. ಸೊ ಹಂಗಾಗಿ ಮ್ಯಾಲಿಂದೇ ಫಸ್ಟ್ ಮುಗಿಸ್ಕೊಂಬಲ್ಲತ್ತಾರ. ಒಂದು 4 ಗುಡಿ ಹತ್ತವ ಮ್ಯಾಲೆ ಟ್ರೆಕ್ಕಿಂಗ್ದಾಗ. ಈಗ ಟೈಮ್ ಹತ್ತಲತ್ತದ. ಬಿಸಿಲು ನೋಡ್ರಿ ಹೆಂಗದ. ರಾತ್ರಿ ಫುಲ್ ಚಳಿ ಇತ್ತು ಇಲ್ಲಿ. ಒಳಗೆಲ್ಲ ಸಿಡಿಪಿಡಿ ಇಡ್ಲತ್ತದ. ಆ ನಮ್ಮನ್ನ ಬಿಸಿಲದ, ಫುಲ್ ದಗಿಡ್ಲತ್ತದ ಇಲ್ಲಿ. ಸೊ ಹೊಂಟೀವಿ ಈಗ ಟ್ರೆಕ್ಕಿಂಗ್ ಮಾಡ್ಲಾಕ. ಇಲ್ಲೇನು ಕಾಣಿಸ್ತದ ಮೇಲ್ಗುಡ್ಡ, ಆ ಸೈಡ್ ಹೋಗ್ಬೇಕು ಮ್ಯಾಲೆ. ಒಂದು 8 ಕಿಲೋಮೀಟ್ರ್ ನಮ್ಮ ಗಾಡಿ ಹೋಗ್ತದಂತ ಅಲ್ಲಿ ತನಕ. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು. 1300 ಚಿಡಿಗಳು ಅಂದ್ರೆ ಸ್ಟೆಪ್ಸ್ಗಳು ಏರ್ಬೇಕಂತ. ಸೊ ಇವತ್ತು ಫುಲ್ ಇಲ್ಲೇ ಹೋಗ್ತದೆ ಅನ್ನಿಸ್ತದೆ ನನಗೆ ಅನ್ಸೋ ಮಟ್ಟಿಗೆ ಮ್ಯಾಲೆ ಹೋಗಿ ಬರೋದ್ರಾಗೆ. ಮತ್ತು ನಾಳೆಗೆ ಒಂದು ಸ್ವಲ್ಪ ಗುಡಿಗಳು ಕವರ್ ಮಾಡ್ಬೇಕಾಗ್ತದೆ. ಇವತ್ತೇ ಅಷ್ಟು ಆಗಲ್ಲ ಅನ್ನಿಸ್ತದೆ. ಸೇಮ್ ಶ್ರೀಶೈಲಂ ಫೀಲ್ ಅದು ನೋಡ್ರಿ. ಇಲ್ಲಿ ಶ್ರೀಶೈಲಂಗೆ ಹೋಗೋ ಟೈಮಿಗೆ ಯಾವ ಟೈಪ್ ಇತ್ತು ರೋಡು, ಅದೇ ಫೀಲು, ಅದೇ ಟೈಪ್ ಜಂಗಲು. ಏನಿರಲಿಲ್ಲ ಅಂದ್ರಲ್ಲ ಫಾರೆಸ್ಟ್ನಾಗ ರೋಡ್ ಒಂದು ಚಂದ ಇರ್ಬೇಕು. ರೋಡ್ ಚಂದ ಇದ್ರೇ ಎಲ್ಲ. ಇದಂತಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಗಾಡಿಗಳು ಹೋಗ್ಲಕ್ಕೆ. ಸೊ ಈಗೇನು ಕಾಣಿಸ್ಲತ್ತದ ಇದು ಫಾರೆಸ್ಟ್ ನಿಮಗೆ ನನಗನ್ಸೋ ಮಟ್ಟಿಗೆ ಸೆಪ್ಟೆಂಬರ್ ಅಕ್ಟೋಬರ್ನಾಗ ಮಸ್ತ್ ಇರ್ತವೆ ವ್ಯೂ. ಯಾಕಂತಂದ್ರೆ ಈಗೆಲ್ಲ ನಿಮಗೆ ಒಣಗಿದ ಪ್ಲೇ ಅನ್ಸ್ಲತ್ತವ ಪೂರ. ಅದೇ ಸೆಪ್ಟೆಂಬರ್ ಅಕ್ಟೋಬರ್ನಾಗ ಆದ್ರೆ ನೋಡೋ ಪ್ಲೇ ಅನ್ನಿಸ್ತು ಇದು ಪ್ಲೇಸ್. ಆಲ್ರೆಡಿ ಫಾರೆಸ್ಟ್ ಏರಿಯಾದಾಗೆ ಹೊಂಟೀವಿ ನಾವು. ಇಲ್ಲಿ ಚೆಕ್ ಪೋಸ್ಟ್ ಅದ.
ಲೈಟ್ ವೆಹಿಕಲ್ಗೆ 70 ರುಪೀಸ್ ಅಂದ್ರೆ ಕಾರ್ಗಳಿಗೆ, ಟ್ರಕ್ಕಿಗೆ ಅವಕ್ಕೆಲ್ಲ 130. ಬಟ್ ಬೈಕಿಗೆ ಏನು ಹಾಕಿಲ್ಲ, ಏನು ತೊಗೊತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಮ್ರಿ ಈಗ ಇಲ್ಲಿ ಚೆಕಿಂಗ್ ನಡೆದದ. ಇದು ಈಗ ಅಫಿಷಿಯಲ್ ಆಗಿ ಫಾರೆಸ್ಟ್ನಾಗ ಎಂಟ್ರಿ ಆಲತ್ತೀವಿ ನಾವು. ಬೈಕಿಗೆ ಫ್ರೀ ಅವ, ಬೈಕಿಗೇನು ಅಮೌಂಟ್ ಇಲ್ಲ, ಚಾರ್ಜ್ ಮಾಡತ್ತಿಲ್ಲ ಇವರು. ಬೈಕ್ ಫ್ರೀ ಅದ. ಕಾರಿಗೆ ಲಾರಿಗೆ ಎರಡಕ್ಕೂ 70, 130. ಇದು ಯಗುವ ಅಹೋಬೆಲಮ್ ಅಂತ ನೋಡ್ರಿ ಇದು. ಸೊ ಇಲ್ಲಿನೂ ಫುಲ್ ಕ್ರೌಡ್ ಅದ ಎಲ್ಲ. ಇಲ್ಲೊಂದು ಗುಡಿ ಅದ ಮ್ಯಾಲ. ಗಾಡಿಗಳೆಲ್ಲ ಹಿಂಗೆ ರೋಡಿಗೆ ಪಾರ್ಕ್ ಮಾಡೋಗ್ಯಾರ. ಇಲ್ಲಿ ಗಾಡಿ ಓಡಾಡ್ಲಾಕ ತಕ್ಲೀಫ್ ಅಲತ್ತದ. ಹಚ್ಚಿ ಹೋಗ್ಬಿಡ್ತಾರೆ ಮ್ಯಾಲ. ಇಲ್ಲಿ ಹೊಯ್ಕೋತ ನಿಂದಿರ್ಬೇಕು ಇಲ್ಲಿ ಬಂದವರು ಹೋದವರು. ನೋಡ್ರಿ ಗುಡ್ಡ ಹೆಂಗೆ ಕೊರ್ದಾರ ನೋಡ್ರಿ ಇಲ್ಲಿ. ಫುಲ್ ಮಸ್ತದ ಪ್ಲೇಸ್ ನೋಡಕ್ನ. ಅಬ್ಬಾಬು ಎಷ್ಟು ದೊಡ್ಡದ ನೋಡ್ರಿ. ಅಲ್ಲಿ ಮ್ಯಾಲ ಗುಡಿ ಅದ. ಇಲ್ಲಿ ನೀರು ಬರ್ತೀವಿ ಅನ್ನಿಸ್ತದ. ಇಲ್ಲಿ ಫುಲ್ ಎಲ್ಲ ನೀರು ಬತ್ತೋಗ್ಯಾವ ಆಲ್ರೆಡಿ. ನಾ ಹೇಳೇನಲ್ಲ ನಮ್ಮ ಕಡೆ ಬ್ಯಾಸಿಗೆ ಅಪ್ಲೈ ಆಗ್ಬಿಟ್ಟದ ಈಗ. ಇಲ್ಲಿ ನೀರೂ ಇಲ್ಲ, ಸುಮ್ಮನೆ ಒಂದು ಹನಿ ಹನಿ ಹೊಂಟಾವು ಅಷ್ಟೇ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಅಂತ ನೋಡಮ್ರಿ. ಗಾಡಿ ಹಾಕ್ಲಕ್ಕೆ ಜಾಗ ಸಿಕ್ಕರೆ ಚಂದದ. ಸೊ ಇಲ್ಲೇ ಯಾವ್ದಾರ ಒಂದು ಗಾಡಿ ಸೇರಿಸಿ ಹಾಕೋಬೇಕು. ಸ್ವಲ್ಪ ಇದೊಂದು ಜರ ತೆಕ್ಕೊಂಬ್ರಿ ಗಾಡಿ ಹಿಂದಕ್ಕೆ. ತೆಗೆದಿಲ್ಲ ಹಾಕೊಂಬಿಡಮ್ರಿ ಸಿಸ್ಟಮೆಟಿಕ್. ಇಲ್ಲಿ ಕೂಡ್ದಲ್ಲ ನನ್ನ ಗಾಡಿ ಆರಾಮ್. ಈ ಜಾಗದಾಗ ಕರೆಕ್ಟ್ ಕೂಡ್ದು. ಸೊ ಒಂದು ಗಾಡಿ ಇದು एक्चुअली ಚೆನ್ನಾಗಿರೋದು. फिर ये गाड़ी था ना इधर, मैं इधर रुका है अभी. अभी तक ये गाड़ी था ना. फिर मैं निकल के रखने के बाद याद हुआ क्या तुम्हारे को इधर गाड़ी आता बोल के. रखो भाई, मोबाइल रखो साइड में. किधर रखना बोलो. नहीं जाता नहीं ले, वो रखो. किधर है इसके सामने. सामने रखो. ये गाड़ी नहीं जाता. नहीं जाता नहीं ले, तो रखो. क्या भाई अभी वो गाड़ी निकलने तक क्या करे तुम. फिर ये गाड़ी निकला मैं. हाँ फिर गाड़ी निकलने तक चुप रहे इधर. ಗಾಡಿ ತೆಗೆದಾಕ ಏನೂ ಹೇಳಿಲ್ಲ. ಈಗ ಗಾಡಿ ತೆಗೆದ್ಮೇಲೆ ಗಾಡಿ ಇದು ಅವ್ರಿಗೆ ಅಡ್ಡಾಗ್ತದ ಅಂತ. ಈ ಗಾಡಿ ಇಲ್ಲಿ ಫಸ್ಟ್ ಇದು ತೆಗೆದು ಹಚ್ಚತಕ್ಕ ಏನೂ ಅಂದಿಲ್ಲ. ಇದು ಹಚ್ಚದ ಮೇಲೆ ಇದು ಅಡ್ಡಾಗ್ತದ ಅಂತ ಹೇಳ್ತಾ ನೀವು. ಒಣಗಿ ಪೂರಿ ತೊಂದ್ರು పూరి గరం వేస్తారా. ఆడే గరం ఉన్నాయా చూస్తే. ಎಲ್ಲಿ ಗರಂ ಇಲ್ಲ ಮೊನ್ನೆ, ಸುಮ್ಮನೆ ಗರಮ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತದಲ್ಲ ಇಲ್ಲಿಂದ ಸ್ಟಾರ್ಟ್. ಇದು ಫಸ್ಟ್. ಇದು ಇಲ್ಲಿಂದ ಚಡಿ ಏನಿರ್ತೀವಿ ಇಲ್ಲಿಂದ ಫಸ್ಟ್. ಇಲ್ಲಿ ಹೊಂಟಿವಿ ನೋಡ್ರಿ ನಾವು, ಆಮೇಲೆ ಆ ಮಿಸ್ಟರ್ ಹ್ಯಾಪಿ, ಆಮೇಲೆ ಮಲೋಣ. ಮೈಕ್ ಒಂದು ತಂದಿಲ್ಲ, ಹಂಗಾಗಿ ಒಂದು ಸ್ವಲ್ಪ ವಾಯ್ಸ್ ಅಷ್ಟು ಕ್ಲಿಯರ್ ಬರ್ತಿರಲ್ಲ. ಇಲ್ಲಿ ನೋಡ್ರಿ ಹೆಂಗದ ಗುಡ್ಡ. ಫುಲ್ ಇದು ಗುಡ್ಡ ಕಟ್ ಮಾಡ್ಕೇಸಿಂದ ಮ್ಯಾಲೆ ಚಡಿಗಳು ಅವೆಲ್ಲ ಮಾಡಿರ. 1300 ಚಡಿಗಳು ಅಂತ ಹೋಗ್ಬೇಕಂದ್ರೆ.
ఇయర్స్ దగ్గర. ఇప్పుడు నువ్వు దీన్ని ఎట్లా మళ్ళీ సిస్టంలోకి లోడ్ మెమరీ ఉంటుంది అంకుల్ దీంతో. ఓకే, మెమరీ తీసుకొని అప్లోడ్ చేసుకో, దాంట్లో బంద్ చేసుకో. డైరెక్ట్గా యూట్యూబ్లో చేయడానికి లేదు కదా? లేదు నువ్వు ముందు లైవ్ అంటున్నా. అట్లా కాదు, ఇప్పుడు దీన్ని తర్వాత వీడియో చేయాలి అంటే ఎడిటింగ్ అంతా ఎట్లా చేస్తావు? ప్రీమియర్ ప్రోలో వచ్చేస్తాను. ప్రీమియర్ ప్రో అని ఒక ఎడిటింగ్ సాఫ్ట్వేర్ ఉంటుంది. బాగుంటుందా? బాగుంటుంది. దానికి ఫ్రీ ఉందా లేకపోతే సబ్స్క్రిప్షన్ కట్టాలి? సబ్స్క్రిప్షన్ ఉంది అంకుల్. అంటే కొద్ది రోజులు కొన్ని ఇస్తాడు కదా. క్రాక్ వర్షన్ తీసుకుంటే మంచిగా ఉంటుంది. క్రాక్ వర్షన్లో కూడా ఉంటాయి మన, అంటే కొంచెం ట్రాన్సాక్షన్ అవి కమ్మ. సో ఇది ముందు సిస్టంలోకి చేసి మళ్ళీ అక్కడి నుంచి ఎడిటింగ్ చేస్తావా? తర్వాత ఎడిటింగ్ చేస్తాను. నేను కూడా చిన్న యూట్యూబర్. అవును అంకల్. అది ఛానల్ పేరు ఆర్ఆర్ఆర్ టెంపుల్స్. RRR ಟೆಂಪಲ್ಸ್. RRR ಇವ್ರು ಏನು ಬಂದಾರಲ್ಲ ಯೂಟ್ಯೂಬರ್ ಅಂತ ಇವ್ರು RRR ಟೆಂಪಲ್ಸ್ ಅಂತ ಹೇಳ್ಕೇಸಿಂದ ಯೂಟ್ಯೂಬ್ ಚಾನಲ್ ಅಂತ. ಸೊ ನಾನು ಹೋದ್ಮೇಲೆ ಚೆಕ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಯಾರು ಅಂಕಲ್ ಭಾಳ ಯೂಟ್ಯೂಬ್ನಾಗ, ಹಂಗಾಗಿ ಅಷ್ಟು ಜನ ಕೇಳಿದ್ರು ಗೋಪ್ರೋ ಬಗ್ಗೆ. ಇದೇನು ಕಾಣಿಸ್ತದಲ್ಲ ಇದೇ ಮೇನ್ ಟೆಂಪಲ್ ಅಂತ. ಸೊ ಇಲ್ಲಿಂದ ನಾವು ಎಲ್ಲ ಬರೋ ಟೈಮಿಗೆ ನೋಡ್ಕೊಂಡು ಬರ್ತೀವಿ. ಸೊ ನಾವು ಮ್ಯಾಲೆ ಮೇನ್ ಅಂದ್ರೆ ಏನಂತಾರೆ ಉಗ್ರಸ್ತಂಭನ ಏನೋ ಒಂದು ಅದ. ಸೊ ಅಲ್ಲಿಗೆ ಹೊಂಟೀವಿ. ಇವೆಲ್ಲ ವಾಪಸ್ ಬರೋ ಟೈಮಿಗೆ ಕವರ್ ಮಾಡ್ಕೋತೀವಿ ಈ ಗುಡಿಗಳೆಲ್ಲ. ಸೊ ನನಗೆ ಅನ್ಸೋ ಮಟ್ಟಿಗೆ ಮಳೆಗಾಲಕ್ಕೆ ಭಾಳ ನೀರು ಕಾಣಿಸ್ತಾವೆ ಇಲ್ಲಿ. ಬಟ್ ಈಗೆಲ್ಲ ಫುಲ್ ಖಾಲಿ ಆಗಿಬಿಟ್ಟವ. ಸೊ ಮಳೆಗಾಲಕ್ಕೆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ನಾಗ ನೋಡಿದ್ರು ಮಸ್ತ್ ಇರ್ತದೆ ಇಲ್ಲಿ ಪ್ಲೇಸ್ ನೋಡ್ಲಿಕ್ಕೆ. ಬಟ್ ಈಗೆಲ್ಲ ಒಂದು ಜರ ಒಣಗಿದಪ್ಲೆ ಅನ್ಸ್ಲತ್ತವ ಫುಲ್ಲು. ಈ ಸೈಡ್ ಎಲ್ಲ ನೀರು ಇರ್ತಾವೆ ಅನಿಸ್ತದ. ನಾ ಆಲ್ಮೋಸ್ಟ್ ಅಲ್ಲಿ ಗೂಗಲ್ ಮ್ಯಾಪ್ಸ ನೋಡಿದ್ವಿ ಫೋಟೋ ಪ್ರಕಾರ ಎಲ್ಲೆಲ್ಲೋ ನೀರೆಲ್ಲ ತೋರಿಸ್ಯಾರ. ಬಟ್ ಇಲ್ಲಿ ನೀರು ಕಾಣಲಾಗ್ಯಾವ. ನಾವು ಇನ್ನೂ ಒಂದು 1 ಕಿಲೋಮೀಟ್ರ್ನೂ ಬಂದಿಲ್ಲ, ಈಗ ದಮ್ ಹೊಂಟದ. ಇನ್ನು 8 ಕಿಲೋಮೀಟ್ರ್ ಇರ್ಬೇಕು ನಾವು. ರವಿ ಇದು ಸೇಮ್ ವಿಭೂತಿ ಫಾಲ್ಸಿಗೆ ಹೋದಾಗ ಅನ್ಸ್ಲತ್ತ ನೋಡೋದು. ಸೇಮ್ ಹಿಂಗೆ ಅಲ್ಲೇನೋ ಪ್ಲೇಸ್. ಇಲ್ಲಿ ಹೊಂಟೀವಿ ಹಿಂಗೆ ಒಂದು ಸಣ್ಣ ಬ್ರಿಡ್ಜ್ಗಳ ಭಾರಿ ಅವು ಇವು. ಇವ್ರು ಹಿಂದೆ ಹೊಂಟ್ರಲ್ಲ, ಇವ್ರ ಹೆಸರು ಟ್ರಾವೆಲಿಂಗ್ K32 ಮಲ್ಲೋಣ ಅಂತೇಳಿ. ಸೊ ಇಲ್ಲಿನೂ ಡೋಲಿ ಅವೈಲೇಬಲ್ ಅವ, ಯಾರಿಗೆ ನಡ್ಲಿಕ್ಕಾಗಲ್ಲ ಅವ್ರ ಸಲಿಂದು ಡೋಲಿ ಸೌಲಭ್ಯ ಇಲ್ಲಿನೂ ಅದ. ಸೊ ನಾ ಆಲ್ಮೋಸ್ಟ್ ಅಲ್ಲಿ ಕೇರಳದಾಗ ನೋಡಿದ್ದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹೋದಾಗ. ಸೊ ಇಲ್ಲಿನೂ ಅದ, ಯಾಕಂದ್ರೆ ಇಲ್ಲಿ ಟ್ರೆಕ್ಕಿಂಗ್ ಭಾಳ ಅದಲ್ಲ, ಹಂಗಾಗಿ ಯಾರಿಗೆ ನಡ್ಲಿಕ್ಕಾಗಲ್ಲ ಅಂಥವ್ರಿಗೆಲ್ಲ ಡೋಲಿದ ಕರ್ಕೊಂಡು ಹೋಗ್ತಾರೆ. ಇಲ್ಲೊಂದು ಗುಡಿ ಬರ್ತದೆ, ಮತ್ತು ನೆಕ್ಸ್ಟ್ ಈ ಸೈಡ್ ಹೋಗಂಗಿದ್ದಂಗೆ ಮ್ಯಾಲೆ ಚಿಡಿಗಳು. ಸೊ ಇದು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಆ ಕಡೆ ಮುಂದೇನಿಲ್ಲಂಗಿಲ್ಲ. ನೋಡ್ರಿ ಕೋತಿ ಜ್ಯೂಸ್ ಕುಡ್ಲತ್ತ ನೋಡ್ರಿ. ಪ್ಲಾಸ್ಟಿಕ್ ಎಲ್ಲ ಹಾಕ್ಬೇಡ್ರಿ ಅಂತ ಹೇಳ್ಕೇಸಿಂದ ಅಷ್ಟು ಗನ ಮೈಕ್ನಾಗೆಲ್ಲ ಹೇಳತ್ತಾರ. ಮತ್ತು ಬಾಟಲ್ಗಳೆಲ್ಲ ಬಿಟ್ಟಾಕ ಹೋಗ್ಯಾರ ಇಲ್ಲೇ ನೋಡ್ರಿ. ಸ್ಪೀಕರ್ ಜಗ ಹಾಕೊಂಡು ಹಂಗೆ ಹೊಂಟೀನಿ. ಒಂದು ಜರ ಟೈಮ್ ಪಾಸ್ ಆಗ್ಬೇಕು, ಹಂಗೆ ಹಾಡಕ್ಕೆ ಹೋಗ್ಕೊಂಡ್ರೆ ಹೋಗಮ್ಮಂತೇಳಿ ಹೊಂಟೀನಿ. ಇಲ್ಲಿಂದ ಅಸಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತದ. ಇಲ್ಲಿ ನೋಡ್ರಿ ಫುಲ್ ಜಂಗಲ್ ಅದ, ಆಮೇಲೆ ಇಲ್ಲಿಗೆ ಚಿಡಿ ಕಂಪ್ಲೀಟ್ ಆದಂಗೆ ಅದು. ಸೊ ಇಲ್ಲಿಂದ ನಿಮ್ಗೆ ಫುಲ್ ಗುಡ್ಡದಾಗಿಂದ ನಡ್ಕೊತ ಹೋಗ್ಬೇಕು, ಇದೆಲ್ಲ ಪಾರ್ ಮಾಡ್ಕೊತ. ಸೊ ನೋಡಮ್ರಿ, ಹೊಸ ಎಕ್ಸ್ಪೀರಿಯನ್ಸ್. ನಾನಂತೂ ಒಂದು ಸರಿ ಇಂಥ ಒಂದು ಕಲ್ಲಿನಾಗ ಟ್ರೆಕ್ಕಿಂಗ್ ಮಾಡೋದಲ್ಲಿ ಟೋಟಲಿ ಟ್ರೆಕ್ಕಿಂಗೇ ಮಾಡಿಲ್ಲ ನಾ ಎಲ್ಲಿನೂ. ಮಾಡಿದ್ರೂ ಸಣ್ಣ ಟ್ರೆಕ್ಕಿಂಗ್ಗಳು ಮಾಡಿವಿ. ಸೊ ನೋಡಮ್ರಿ, ಇವತ್ತು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಆ್ಯಕ್ಚುಲಿ. ಇಲ್ಲಿಂದ ಅಸಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತದ. ಇಲ್ಲಿ ನೋಡ್ರಿ ಫುಲ್ ಜಂಗಲ್ ಅದ, ಆಮೇಲೆ ಇಲ್ಲಿಗೆ ಚಿಡಿ ಕಂಪ್ಲೀಟ್ ಆದಂಗೆ ಅದು. ಸೊ ಇಲ್ಲಿಂದ ನಿಮ್ಗೆ ಫುಲ್ ಗುಡ್ಡದಾಗಿಂದ ನಡ್ಕೊತ ಹೋಗ್ಬೇಕು, ಇದೆಲ್ಲ ಪಾರ್ ಮಾಡ್ಕೊತ. ಸೊ ನೋಡಮ್ರಿ, ಹೊಸ ಎಕ್ಸ್ಪೀರಿಯನ್ಸ್. ನಾನಂತೂ ಒಂದು ಸರಿ ಇಂಥ ಒಂದು ಕಲ್ಲಿನಾಗ ಟ್ರೆಕ್ಕಿಂಗ್ ಮಾಡೋದಲ್ಲಿ ಟೋಟಲಿ ಟ್ರೆಕ್ಕಿಂಗೇ ಮಾಡಿಲ್ಲ ನಾ ಎಲ್ಲಿನೂ. ಮಾಡಿದ್ರೂ ಸಣ್ಣ ಟ್ರೆಕ್ಕಿಂಗ್ಗಳು ಮಾಡಿವಿ. ಸೊ ನೋಡಮ್ರಿ, ಇವತ್ತು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಆ್ಯಕ್ಚುಲಿ. ಅರ್ಧ ನಮ್ಮ ಪಯಣ ಸ್ಟಾರ್ಟ್ ಆಗ್ಯದ. ಫುಲ್ ನೀರು ಜ್ಯೂಸು ನೋಡ್ರಿ, ನೀರು ಹೆಂಗೆ ಹೊಂಟದ ಗುಡ್ಡದ ಮೇಲೆ ನಿಂತ ಹಿಂಗೆ ಬಂದು ಒಂದು ಕಡೆಗೆ ಜಮಾ ಆಗಿ ಅಲ್ಲೇ ಡುಬ್ಕಿ ಹೊಡ್ಯೋದು ಎಲ್ಲರೂ ನೀರು ನಿಂತಲ್ಲಿ. ಫುಲ್ ಬೆವ್ರು ಬೀಳತ್ತ ಮೈ ತುಂಬ. ಸೊ ಒಂದು ಸರಿ ಮೈ ತೊಗೊಂಡ್ರೇ ಎಲ್ಲ ಲೆಕ್ಕಕ್ಕೆ ಬರ್ತದೆ. ಸೊ ಎಲ್ಲರೂ ಒಂದು ಕಡೆಗೆ ಡುಬ್ಕಿ ಹೊಡೆದೇ ಹೋಗ್ಬೇಕು ಇವತ್ತು. ಸೊ ಇಲ್ಲಿಂದ ಹಿಂಗೆ ನಡ್ಕೋತ ಬಂದೆವು. ಇಲ್ಲಿಂದ ಕಬ್ಬಣ ಚಿಡಿಗಳು ಹಾಕ್ಯಾರ, ಒಂದು ಸ್ವಲ್ಪ ಅವೇನು ಪೂರ ಮ್ಯಾಲೆ ತಕ ಇಲ್ಲ. ಸೊ ಈಗ ಇದೊಂದು ಸ್ವಲ್ಪ ಪಾರ್ ಮಾಡಿಕೊಂಡು ಮತ್ತೆ ಮ್ಯಾಲೆ ನೋಡೋ. ಗಾಳಿನೂ ತಣ್ಣಗದ, ಅಷ್ಟು ಗನ ಏನಂತಾರ ಫುಲ್ ಸುಸ್ತಿ ಏನು ಫೀಲ್ ಆಗಲ್ಲ ಇದೆ. ಆರಾಮ್ ಹೊಂಟೀವಿ. ಬಟ್ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಕೊತ ಬಂದ್ರೆ ರೀಚ್ ಆಗ್ಬೋದು. ಬಟ್ ಅಡ್ವೆಂಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದಿಲ್ಲಿ. ಸೊ ನೋಡ್ರಿ, ನೀರು ಎಷ್ಟು ತಿಳಿಯಾವ ಇಲ್ಲಿ. ಸೈಡ್ರು ನೋಡ್ರಿ ಹೆಂಗದ ಇದು.
ಯಾವುದು ಡಿ ಜೆ ನಿಯೋ ಅಂತೇಳಿ. ಇದು ನಮ್ಮ ಮಿಸ್ಟರ್ ಹ್ಯಾಪಿ ಅನ್ನೋರು ತರ್ಸಾರ. ರಿಮೋಟ್ ಏನೂ ಇರಲ್ಲ, ವಾಯ್ಸ್ ಕಂಟ್ರೋಲ್ ಮೇಲೆ ಇರ್ತದೆ ಇದು ನೋಡ್ರಿ. ಏನಿಲ್ಲ, ಆಟೋಮೆಟಿಕ್ ನಿಮಗೆ ಫಾಲೋ ಆಗ್ತಿರ್ತದೆ. ಅದಕ್ಕೆ ರಿಮೋಟ್ ಅದು ಏನಿರಲ್ಲಲ್ರಿ. ಸೊ ಇಲ್ಲಿ ಡ್ರೋನ್ ಹೊಂಟ ನೋಡ್ರಿ. ಇದು ಹೆಂಗ ಡ್ರೋನ್ ಇದು, ಅವ್ರು ಎಕಡೆ ಹೋಗ್ತಾರೆ ಆ ಕಡೆ ಫಾಲೋ ಮಾಡ್ತದೆ. ಸೊ ನಡೆದು ಸುಸ್ತಾಗಿವಿ, ಹಂಗಾಗಿ ಒಂದು ಜರ ಕುಂತಿದ್ದೇವೆ ಇಲ್ಲೇ. ಒಂದು ಸ್ವಲ್ಪ ನೆರಳವ. ಕಾಡಾರೆ ಎಷ್ಟು ದೊಡ್ಡದು ಖರೆ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಇದ್ರೊಳಗೆ ಹೋಲತ್ತೇವೆ ಅಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಇದ್ರಾಗ ಒಂದು ಸೈಡ್ ಹೋಗೋದು ಬಿಟ್ಟು ಇನ್ನೊಂದು ಸೈಡ್ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೂ ವಾಪಸ್ ಬರೋದು ಭಾಳ ಡೌಟ್ ಅದು. ಒಂದೊಂದು ಸೀಕ್ರೆಟ್ ರೋಡ್ಗಳಪ್ಲೇ ನಾವು ನಡ್ಬರ್ಕೊಂಡು ಬರಬೇಕು. ಅನ್ಕಲ್ಲಾರ್ದೆ ಬೇರೆ ರೂಟಿಗೆ ಹೋದೇವು ಅಂತ ತಿಳ್ಕೊರಿ, ಭಾಳ ಪರೇಶಾನ್ ಆಗ್ತೀವಿ ಇಲ್ಲಿ ನೋಡ್ರಿ. ಜಂಗಲ್ ಹೆಂಗೆ ಕಾಣಿಸ್ತದೆ ನಿಮಗೆ. ಸುಮ್ಮನೆ ನಿಮಗೆ ಗುಡ್ಡದಾಗಿಂದ ಏರ್ಕೋತಾ ಬರ್ಬೇಕು. ಅಲ್ಲಲ್ಲಿ ಈ ಥರ ಚಳಿಗಳಿರ್ತವೆ ಸ್ವಲ್ಪ ಅಷ್ಟೇ. ಇಲ್ಲಿ ನೋಡ್ರಿ ಚಳಿಗಳು ಹೆಂಗವ, ಫುಲ್ಲು ನಿಮ್ಮ ಎದಿಗಂಟ ಚಳಿಗಳವ. ಫುಲ್ ಕಡಿ ಇರ್ಬೇಕಿಲ್ಲಿ. ಅಲ್ಲಿ ರವಿ ನಿಂತ ನೋಡ್ರಿ, ಹಿಂಗೆ ಸ್ಟ್ರೇಟ್ ಅವ, ಕಡಿ ಇರ್ಬೇಕು ಫುಲ್ಲು. ಇಲ್ಲಿ ನೆಲ ನೋಡತ್ರ ಗೊತ್ತಿರ್ತದೆ ನಿಮಗೆ. ಹಿಂಗೆ మంత్రాలయం నుంచి ఇడికి వచ్చినావా? మంత్రాలయం నుంచి శివమాల వేసుకున్నారా? ఎప్పుడు పోవాలి? శ్రీశైలం పోయొచ్చినాం. ఇప్పుడు ఇంటిగా ರೈಟ್ ಬಾಯ್. ಇಷ್ಟು ಇರೋದ್ರಾಗ ನೀರು ಇಳಿಲತ್ತವ. ಸೊ ಹಂಗಾಗಿ ನೀರು ಕಂಪಲ್ಸರಿ ಕ್ಯಾರಿ ಮಾಡಿರಿ. ಇಲ್ಲಿ ಬರ್ಬೇಕಂದ್ರೆ ನೀರು ಕಂಪಲ್ಸರಿ ಬೇಕೇ ಬೇಕು. ಎಲ್ಲರೂ ಒಂದೊಂದು ಬಾಟ್ಲಿ ಸಪ್ರೇಟ್ ಇಟ್ಕೊಂಬಂದ್ರೂ ಪರವಾಗಿಲ್ಲ, ನೀರು ತೊಗೊಂಬರ್ರಿ. ನಮ್ಮ ರವಿ ಕುಡ್ಲತ್ತ ನೋಡ್ರಿ ನೀರಲ್ಲಿ. ನಮ್ದಾರೆ ಹೈಡ್ರೇಷನ್ ಬ್ಯಾಗ್ ಅದ, ಅದ್ರಾಗೆ ಮುಗಿಸ್ಬಿಡ್ತೀವಿ. ನಾನು ಇಷ್ಟ ಅದೇ ಕಡೆ ಹೋಗೋದು. ಅಲ್ಲಿ ಹೋಗ್ಬೇಕು, ಅಲ್ಲಿ ಏನು ಕಾಣಿಸ್ತದ ಅಲ್ಲಿ ಹೋಗ್ಬೇಕು. ಸೊ ಬಾಟಲ್ ತಂದ್ರೂ ಈ ಟೈಪ್ ಬಿಟ್ಟಾಕ್ಲಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಫುಲ್ ಪ್ಲಾಸ್ಟಿಕ್ ಹೆಂಗೆ ಜಮಾ ಮಾಡ್ಯಾರ. ಮಂದಿಗೆ ಯಾಕೆ ತಿಳಿಯೋದು ಗೊತ್ತಿಲ್ಲ. ಪ್ಲಾಸ್ಟಿಕ್ ತರಬಾರ್ದೆ ಕರೆ ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ತರಬಾರ್ದು. ತಂದಮೇಲೆ ಹಿಂಗೆ ಹಾಕೋದ್ರಾಗ ಏನದ ಹೇಳ್ರಿ. ಅಲ್ಲಿ ಆಲ್ರೆಡಿ ಸ್ಟಾರ್ಟಿಂಗ್ ಬರೋ ಟೈಮಿಗೆ ಮೈಕ್ನಾಗ ಹಾಕ್ಯಾರ ಪ್ಲಾಸ್ಟಿಕ್ ಒಯ್ಬೇಡ್ರಿ, ಒಯ್ದ್ರೂ ಅಲ್ಲಿ ಬಿಟ್ಟಾಕ್ಬೇಡ್ರಿ ಅಂತೇಳಿ. ಫುಲ್ ಇಲ್ಲೆಲ್ಲ ತಿಪ್ಪಿ ಮಾಡಿಟ್ರ. ಇಲ್ಲೆಲ್ಲ ಕೋತಿಗಳು ಅವು ಇವು ತಿರುಗಾಡ್ತಿರ್ತಾವ. ಎಷ್ಟು ಹೇಳಿದ್ರು ಅಷ್ಟೇ ಅದು ಮಂದಿ. ಈ ಪರಿ ಬಿಸಿಲದ, ಫುಲ್ ಗಿಡಗಳೆಲ್ಲ ಒಣಗ್ಯಾವ, ಬಿಸಿಲಾಗಿ ಇಲ್ಲಿ ಕುಂತಾವು. ಸೊ ನೋಡ್ರಿ ಇದು ಇಲ್ಲಿ ಹಂಗದ. ಇಲ್ಲಿ ಫುಲ್ ನೀವೇನ ಅಲ್ಲಿ ಚಿಡಿಯನ ಇದ್ದವು, ಇಲ್ಲಿ ಫುಲ್ ಕಲ್ಲಾಗಿ ನಡ್ಕೊತ ಹೋಗ್ಬೇಕು. ಮೇಲೆ ಸ್ಟ್ರೇಟ್ ಹೋಗ್ಬೇಕು ಅಲ್ಲಿ ತನಕ. ಫುಲ್ ಇದಾದಲ್ಲಿ ಇಷ್ಟ ತನಕ ಚಿಡಿಗೆ ಎಳ್ಕೊತ ಬಂದೀವಿ ನಾವು. ಚಿಡಿ ಇರ್ಲಿಕ್ಕೆ ಇಲ್ಲಿಂದ ಮತ್ತು ಗುಡ್ಡ ಇರಬೇಕು. ನೋಡ್ರಿ ಎಷ್ಟೆಷ್ಟು ಏಜ್ ಆದವರೆಲ್ಲ ಹೊಂಟ್ರ ಮೇಲೆ ನಿಂತ. ಆಂಟಿ ನೋಡ್ರಿ ಒಂದು 50 ಮೇಲೆ ಇರ್ತಾರೆ, ಅವ್ರನ್ನೂ ಹೋಗೊಂಡ್ರ. ಇಲ್ಲಿ ನೋಡ್ರಿ ಎಷ್ಟು ಜನ ಹಾರ್ಡ್ ಅದ, ಇಳಿಯೋದು ಏರೋದನ್ನೂ ಅಷ್ಟೇ ಹಾರ್ಡ್ ಅದ, ಇಳಿಯೋದನ್ನೂ ಅಷ್ಟೇ ಹಾರ್ಡ್ ಅದ. ఎంత కిలోమీటర్నా ఇంకా? 5 ఉంటుందా అన్నా? ఇంకొక దారి ఉందా పోనీకి? ఇది ఒకటేనా? ಸೊ ಈಗ ಅಸಲಿ ಟ್ರೆಕ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಏರ್ಲತ್ತೀವಿ. ಸೊ ಇದು ಎಷ್ಟು ಹಾರ್ಡ್ ಅದಲ್ಲಕ ಈ ಹಗ್ಗ ನೋಡಿದ್ರೆ ಗೊತ್ತಾಗ್ತದೆ. ಇದು ಹಿಡಿದು ಏರ್ಬೇಕು ಹಿಂಗೆ. ಸೊ ಹಿಂಗೆ ಎರಡು ಟೈಮಿಗೆ ಗೊತ್ತಾಗಿರ್ತದೆ ನಮಗೆ ಹಿಂದೆ ಎಷ್ಟು ಡೌನ್ ಅದ ಅಂತೇಳಿ. ಈ ಡೌನ್ ಮೇಲೆ ನೀವು ಕನ್ಸಿಡರ್ ಮಾಡ್ಬೋದು ಇದು ಎಷ್ಟು ಹಾರ್ಡ್ ಅದ ಅಂತೇಳಿ. ಒಂದು 2 ಕಿಲೋಮೀಟ್ರ್ ಆದಂಥ ಮ್ಯಾಲೆ ಟ್ರೆಕ್ ನೋಡಮ್ರಿ. ಹೊಲತ್ತೀವಿ ನಾ ಈಗ ಸ್ಟಾರ್ಟ್ ಮಾಡೀವಿ. ಈಗ 1 ಕಿಲೋಮೀಟ್ರ್ ಬಂದೆವು. ಇನ್ನೂ 1 ಕಿಲೋಮೀಟ್ರ್ ಒಳದ. ರವಿ 1 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ತೊಗೊಳೋಣ ಚಾ ಪಾಣಿ ಸಲಿಂದ.